ಆಗಸ್ಟ್ 15ನೇ ತಾರೀಕು ರಾಷ್ಟ್ರವನ್ನು ಉದ್ದೇಶಿಸಿ ಒಂದು ಸೂಚನೆಯನ್ನು, ಒಂದು ಸಂದೇಶವನ್ನು ಕೊಡ್ತಾರೆ. ಆ ಸಂದೇಶದ ಪ್ರತಿಕೂಲವಾಗಿ ನಾವು ಪ್ರತಿಯೊಂದು ಸ್ಲ್ಯಾಬನ್ನು ಕೂಡ ಯಾವ ರೀತಿ ಮಾಡಿದ್ದೀವಿ, ಸ್ವಲ್ಪ ಸ್ವಲ್ಪ ಇವಾಗ ಬಂದಿದೆ. ಪೂರ್ತಿ ನಿಮಗೆ ಇನ್ನೊಂದು 3-4 ದಿವಸದಲ್ಲಿ ಎಲ್ಲವೂ ಕೂಡ ಆಗ್ತದೆ. ಈಗಾಗಲೇ ಅದಕ್ಕೆ ಸಾಕಷ್ಟು ಸಭೆಗಳನ್ನು ನಮ್ಮ ವಿತ್ತ ಸಚಿವರು ಸಹೋದರಿ ಶ್ರೀಮತಿ ನಿರ್ಮಲಾ ಸೀತಾರಾಮ್ ಅವರು ತುಂಬ ವ್ಯವಸ್ಥಿತವಾಗಿ ಅಧಿಕಾರಿಗಳ ಜೊತೆಯಲ್ಲಿ ಎಲ್ಲ ರಾಜ್ಯ ಸರ್ಕಾರಗಳನ್ನು ಕೂಡ ಒಳಗೊಂಡಂತೆ ಇದನ್ನು ಮಾಡ್ತಾಯಿದ್ದೀವಿ. ನನಗನ್ನಿಸ್ತದೆ ರಾಷ್ಟ್ರದ ಪ್ರಧಾನಿಗಳ 3ನೇ ಬಾರಿಗೆ ಪ್ರಧಾನಿಗಳಾದ ಮೇಲೆ 11 ವರ್ಷ ಮುಗಿಸಿ 12ನೇ ವರ್ಷಕ್ಕೆ ಹೋಗಿರ್ತಕ್ಕಂಥ ಅದಕ್ಕೆ ದಸರಾ ಮತ್ತು ದೀಪಾವಳಿಯ ಗಿಫ್ಟನ್ನು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡುವಾಗ ಕರ್ನಾಟಕವೂ ಕೂಡ ಒಂದು ಅಂಗ ಅನ್ನೋದನ್ನು ತೀರ್ಮಾನ ಮಾಡಿ ಆ ಸಂದೇಶವನ್ನು ನಿಮಗೂ ಕೂಡ ಕೊಡ್ತಾಯಿದ್ದೀವಿ. ಸ್ವಾಮಿ ಒಂದು ನಿಮಿಷ ತಾಳಿ. ದೇಶದಲ್ಲಿ ಎಲೆಕ್ಷನ್ಗಳು ಬರ್ತಾ ಇರ್ತವೆ. ಅದಕ್ಕೋಸ್ಕರವಾಗಿ ಒಂದು ದೇಶ ಒಂದು ಚುನಾವಣೆ ಆಗಬೇಕು ಅಂತ ರಾಷ್ಟ್ರದ ಪ್ರಧಾನಿಗಳ ಆಶಯ ಇದೆ. ವೆಸ್ಟ್ ಬೆಂಗಾಲ್ಗೂ ಇವತ್ತೇನು ಮಾಡಿದ್ದಾರೆ ಸ್ಲ್ಯಾಬನ್ನು, ಇದಕ್ಕೂ ಕೂಡ ಸಂಬಂಧ ಇಲ್ಲ. ದಯಮಾಡಿ ರಾಷ್ಟ್ರದ ಪ್ರಧಾನಮಂತ್ರಿಗಳ ಆಶಯ ಏನಿದೆ, ಅವರ ಜೀವನದ ಶೈಲಿ ಏನಿದೆ, ಅಭಿವೃದ್ಧಿ ಅಂದರೆ ಏನು, ಈ ದೇಶವನ್ನು ಯಾವ ರೀತಿ ಮುಂದಕ್ಕೆ ತಗೊಂಡೋಗ್ಬೇಕು ಅನ್ನೋದಕ್ಕೆ ತಾವುಗಳೇ ಹೇಳ್ತಾ ಇರ್ತೀರಿ ಮತ್ತೊಂದು ಹೆಸರು ಮೋದಿ ಅಂತ. ಆ ರೀತಿಯಾದ ಉದ್ದೇಶ ನಮಗಿಲ್ಲ. ಈಗಾಗಲೇ 2 ಮೆಮೊ ಟೈಮ್ ಬಿಟ್ಟಿದ್ದೀವಿ ನಾವು ಬಂದ ಮೇಲೆ. ಐ ಕ್ಲಾಸಾಗಿ ಕೆಲಸ ಆಗ್ತಾಯಿದೆ. ಅದೆಷ್ಟು ಚಾರ್ಜ್? ಅದಕ್ಕೆ 60 ರೂಪಾಯಿ. ಅದೆಷ್ಟು? 35 ರೂಪಾಯಿ. ತುಮಕೂರಿಗೆ 20 ರೂಪಾಯಿ. ಅವಶ್ಯಕತೆ ಇದ್ದರೆ ನಮಗೇನು ತೊಂದರೆ ಏನಿಲ್ಲ. ಪ್ರತಾಪಣ್ಣ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಯದುವೀರ್ ಮಹಾರಾಜರು ಕೂಡ ಅದೇ ದಾರಿಯಲ್ಲಿ ಸಾಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತುಮಕೂರು, ಮೈಸೂರು, ಬೆಂಗಳೂರು ಇವೆಲ್ಲವೂ ಕೂಡ ಬೆಂಗಳೂರಿಗೆ ಹೊಂದಿಕೊಂಡಿರ್ತಕ್ಕಂಥ ನಗರಗಳಲ್ಲಿ ಒಂದಾಗಿದೆ. ಇದಕ್ಕೆ ಯಾವ್ಯಾವ ರೀತಿ ನಾವು ಸ್ಥಾಯೀತತೆ ಕೊಡಬೇಕು ಕೊಡ್ತೀವಿ.